-16 ಬರ್ಬೇಕಂದ್ರೆ ಯಾವ್ದಾದ್ರು ಒಂದರಿಂದ ಮೈನಸ್ ಹಚ್ಚಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ -16 ಬರಲ್ಲ. ಓಕೆ, ಅದ್ರ ಸಂಬಂಧ ಏನ್ ಮಾಡೋಣ ರೀ, ಎರಡಕ್ಕೂ ಏನಪ್ಪಾ ಅಂದ್ರೆ ಮೈನಸ್ ಹಾಕೋಣ. -10 -6 ಅಂದ್ರೆ -16, -10 × -6 ಮಾಡಿದ್ರೆ +60 ಬರ್ತೈತಿ. ನಾವು ಮಾಡಿರುವಂತ ಉತ್ತರ ಸರಿ ಐತೋ ಇಲ್ವೋ ಅಂತಂದ್ರೆ ಚೆಕ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂದಿರುವಂತ ಇಕ್ವೇಶನ್ ಒಳಗೆ ಹಾಕಿ ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನದಾವು, ವಾಕ್ಯಗಳು ಏನದಾವು ಅದ್ರೊಳಗ ಹಾಕಿ ನೋಡ್ರಿ. ಉತ್ತರ ಏನಾದ್ರೂ ಕರೆಕ್ಟ್ ಆಗಿ ಬರ್ತಿತ್ತು ಅಂತಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ ಅಂತ ಅರ್ಥ. ಜವ ಅಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕ ನಿರ್ದಿಷ್ಟವಾದಂತ ದಿಕ್ಕು ಇರಲ್ಲ, ವೇಗ ಅಂದ್ರೆ ನಿರ್ದಿಷ್ಟವಾದಂತ ದಿಕ್ಕು ಇರ್ತೈತಿ. ಜವ ಮತ್ತು ವೇಗಕ್ಕೆ ಇರುವಂತಹ ವ್ಯತ್ಯಾಸ. ಸರ್ ಅದ್ರ ನೀವು ಹಿಂದಿನ ಲೆಕ್ಕದೊಳಗೆ ಎಕ್ಸ್ ತಗೊಂಡು ಹೋಗಿದ್ರಿ, ಸರ್ ಈ ಲೆಕ್ಕದೊಳಗೆ ಎಕ್ಸ್ ತಗೊಂಡು ಹೋಗಕತ್ತೀರಿ, ದಟ್ ವಾಯ್ ತಗೊಂಡು ಹೋಗಿದ್ರೆ ನಡೀತಿತ್ತ ಅಂದ್ರೆ ನಡೀತಿತ್ತು. ನೀವು ಆ ರೀತಿ ಪ್ರಯತ್ನ ಮಾಡ್ರಿ, ನಿಮ್ ಉತ್ತರ ಅದೇ ಬರ್ತದ. ಈಗ ನಾವಿಲ್ಲಿ ಕಂಡಿಡಿದಾಗ ಏನ್ ಉತ್ತರ ಬರ್ತದಲ್ಲ ಅದೇ ಉತ್ತರನ ಅಲ್ಲಿ ಬಂದಿರ್ತದೆ. ಉದ್ದ ಮತ್ತೆ ಆಗಲ್ಲ 22 ಸೇಮ್ ಅದಾವು ಅಂತಂದ್ರೆ ಅದೇನಾಗತ್ತೆ, ಚೌಕ ಆಗತ್ತೆ. ಮತ್ತೆ ಇಲ್ಲಿ ಆಯ್ತು ಅಂತ ಹೇಳಕತ್ತಾರಲ್ಲ ಅಂದ್ರೆ ಎಲ್ಲಾ ಚೌಕಗಳು ಆಯ್ತಗಳೇ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ 4ನೇ ಪಾಠ ವರ್ಗ ಸಮೀಕರಣಗಳದ್ದು 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 57ವರೆಗೂ ನಾವೇನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡಿದ್ವಿ. ಈಗ 58ನೇ ಲೆಕ್ಕದಿಂದ ಮುಂದಿನ ಲೆಕ್ಕಗಳನ್ನ ಏನಪ್ಪಾ ಅಂತಂದ್ರೆ ನೋಡೋಣ ಅಂತ. ಸರಿನಾ? ರೈಟ್. ಸೊ ಇದಕ್ಕೂ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿದ್ವಿ ಅಂತಂದ್ರೆ ದಟ್ ನಮ್ಗೆ ಇಲ್ಲಿ ದಟ್ ಸ್ಕ್ರೀನ್ ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದೊಳಗೆ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಮೊದಲು 10 ನಿಮಿಷದ ಏನಪ್ಪಾ ಅಂತಂದ್ರೆ ಇದ್ರದ್ದು ಪೀಠಿಕೆಯನ್ನ ಹೇಳಿದ್ದೆ. ಅದನ್ನ ನೋಡ್ಕೊಂಡು ಈ ವಿಡಿಯೋನ ನೋಡ್ರಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಅರ್ಥ ಆಗ್ತೈತಿ. ಅದ್ರೊಳಗೆ ನಿಮ್ಗೆ ಒಂದು 10 ನಿಮಿಷದ ಅದರಿ ಸ್ಟಾರ್ಟಿಂಗ್ ವಿಡಿಯೋದ ಸ್ಟಾರ್ಟಿಂಗ್ 10 ನಿಮಿಷದ ಏನಪ್ಪಾ ಅಂತಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದದ. ಅದನ್ನ ನೋಡ್ರಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ಇದು ನಿಮ್ಗೆ ಏನಪ್ಪಾ ಅಂದ್ರೆ ಚೆನ್ನಾಗಿ ಅರ್ಥ ಆಗ್ತೈತಿ. ಅದನ್ನ ಮತ್ತೆ ಹೇಳಿಕೆ ಮತ್ತೆ ವಿಡಿಯೋ ಲೆಂತ್ ಹೆಚ್ಚಿಗೆ ಆಗುತ್ತೆ ಅನ್ನುವಂತ ಉದ್ದೇಶಕ್ಕೆ ನಾನು ಅದನ್ನ ಇಲ್ಲಿ ಮಾಡ್ತಾ ಇಲ್ಲ. ಸರಿನಾ? ರೈಟ್. ಓಕೆ, ಸರಿ. ದಟ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಒಂದು ಕಿರು ಪರಿಚಯನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೇನೆ. ರೈಟ್. ಸೊ ಬರ್ರಿ, ದಟ್ ಈ ವಿಡಿಯೋದೊಳಗ ನಮ್ಮ ಮೊದಲನೇ ಲೆಕ್ಕ 58ನೇ ಲೆಕ್ಕ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 60 ಮೀಟರ್ ಸ್ಕ್ವೇರ್ ಮತ್ತು 32 ಮೀಟರ್ ಆಗಿವೆ. ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿಕತ್ತಾರ. ಸರಿ. ದಟ್ ಈಗ ಅವರು ಆಯತದ ಬಗ್ಗೆ ಮಾತಾಡಿದಾರ ಅಂತಂದ್ರೆ ನಾವು ಆಯತಕ್ಕೆ ಸಂಬಂಧಪಟ್ಟಂಗ ಅವ್ರು ಏನೇನ ಹೇಳ್ಯಾರಲ್ರಿ ಅದನ್ನ ನಾವೇನಂತಂದ್ರೆ ಇದ್ರೊಳಗ ಬರ್ಕೊಂಡ್ಬಿಡೋಣ. ಓಕೆ, ಒಂದು ಆಯತ ಐತಿ. ಆಯತ ಅಂದ್ರೆ ಅದಕ್ಕ ಆಯಾಮಗಳು ಏನಿರ್ತಾವ್ರಿ, ಉದ್ದ ಮತ್ತು ಅಗಲ. ಇದು X ಆಗಿತ್ತು ಅಂತಂದ್ರೆ ಇದು Y ಆಗಿರ್ಲಿ. ಸರಿನಾ? ಮುಂದೆ ಏನ್ ಹಾಕತ್ತಾರ್ರಿ, ಆಯತದ ವಿಸ್ತೀರ್ಣ. ಅದನ್ನ ಸೂತ್ರ ಬರ್ಕೊಂಡ್ಬಿಡೋಣಂತ್ರಿ ನಾವು. ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಸೂತ್ರ ಏನ್ರಿ, ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಅಂದ್ರೆ ಏನ್ ಬರ್ತ್ರಿ, X ಗುಂಡ್ಲೆ Y ಆಗ್ತತಿ. ಓಕೆ, ಒಂದು ನಿಮಿಷ. ರೈಟ್. ಆಯತದ ವಿಸ್ತೀರ್ಣ ಅವ್ರು ಎಷ್ಟು ಕೊಟ್ಟಾರ ಅಂತಂದ್ರೆ 60 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಕೊಟ್ಟಾರ. ಹಂಗಂದ್ರೆ ಇದೇನಾಗತ್ರಿ, ಉದ್ದ ಇಂಟು ಅಗಲ = 60 ಅಂದ್ರೆ X ಗುಂಡ್ಲೆ Y = ಏನಂತಂದ್ರೆ 60 ಆಯ್ತು. ಇದು ಮುಂದೆ ನಮ್ಗೆ ಏನಾದ್ರು ಲೆಕ್ಕ ಮಾಡ್ಲಿಕ್ಕೆ ಬರ್ತಾ ಅಂತಂದ್ರೆ ಇಲ್ಲ. ಇದನ್ನ ನಾವೇನಂತ ಕರೆಯೋಣ, 1ನೇ ಸಮೀಕರಣ ಅಂತ ಕರೆಯೋಣ. ಆ ನಂತರ ಮತ್ತೆ ಏನ್ ಕೊಟ್ಟಾರ ಅಂತಂದ್ರೆ ಅವರು ಆಯತದ ಸುತ್ತಳತೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಾರ್ರಿ. ಆಯತದ ಸುತ್ತಳತೆ ಎಷ್ಟೈತ್ರಿ, ಇವ್ರು ಕೊಟ್ಟಿರೋದು ಎಷ್ಟು ಕೊಟ್ಟಾರ ಅಂತಂದ್ರೆ 32 ಮೀಟರ್ ಕೊಟ್ಟಾರ. ಆಯತ ಸುತ್ತಳತೆ ಸೂತ್ರ ಏನ್ರಿ, 2 ಇಂಟು ಉದ್ದ ಪ್ಲಸ್ ಅಗಲ = 32 ಅಂದ್ರೆ 2 ಇಂಟು X ಪ್ಲಸ್ Y = ಏನ್ ಬರ್ತ್ರಿ, 32 ಬರ್ತೈತಿ. 2 ಬಲಗಡೆ ಹೋದ್ರೆ ಬಾಗ್ಲೆ 2 ಆಗುತ್ತೆ. ಓಕೆ, 2 ಒಂದ್ಲೆ 2, 2 ಒಂದ್ಲೆ 2, 1 ಉಳಿತು 12 ಆಯ್ತು. 2 6 12 ಅಂದ್ರೆ X ಪ್ಲಸ್ Y = 16. ಇದು ನಮ್ಮ ಎರಡನೆಯ ಸಮೀಕರಣ. ಓಕೆ, ಸೊ ನಮಗೆ 2 ಸಮೀಕರಣಗಳು ಬಂದು ಈ 2 ಸಮೀಕರಣಗಳ ಒಳಗೆ ನಾವೇನ್ ಮಾಡೋಣ ಅಂತಂದ್ರೆ ಯಾವ್ದಾದ್ರು ಒಂದು ಈ ಚರಾಕ್ಷರ ಇರ್ಲಾರ್ದ ತರ ಏನಪ್ಪಾ ಅಂದ್ರೆ ಮಾಡೋಣ. ಅದು ಯಾವ ರೀತಿ ಅಂತಂದ್ರೆ Y = X ಬಲಗಡೆ ಕಳ್ಸೋಣ. ಏನಾಗುತ್ತೆ, ಇದು 16 - X ಆಗ್ತೈತಿ. ಓಕೆ, ರೈಟ್. ನಾನು ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. Y ಬೆಲೆಯನ್ನು, ಓಕೆ, ಇಲ್ಲ ಅಂತಂದ್ರೆ ದಟ್ ಇದು ಸಮೀಕರಣ 2 ಬೇಡ, ಇದನ್ನ ಕರೆಯೋಣ. ರೈಟ್. ಸಮೀಕರಣ 1 ಮತ್ತು 2ರಿಂದ ಇವೆರಡು ಸಮೀಕರಣದಿಂದ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ Y ದ್ವಿಜ್ಯದೊಳಗೆ ಏನ್ ಬೇರೆ ಏನ್ರಿ, 16 -
ಎಕ್ಸ್ ಅಂತ ಬರೆಯೋಣ. ಇದೇನಾಗುತ್ತೆ ಎಕ್ಸ್ ಗುಂಡ್ಲೆ ಎಕ್ಸ್ ಇಂಟು ವೈ, ಎಕ್ಸ್ ಗುಂಡ್ಲೆ ವೈ ಅಂದ್ರೆ ಏನದ್ರಿ 16 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 60. ಇವೆರಡು ಸಂಖ್ಯೆ ಗುಣಿಸಿದ್ರೆ ಏನ್ ಬರಾಕತ್ತಿ ಅಂದ್ರೆ 60 ಬರಾಕತ್ತಿ. ಹಂಗಂದ್ರೆ ಇವನು ಇದನ್ನ ಸಪರೇಟ್ ಆಗಿ ಗುಣಿಸೋಣಂತ್ರಿ. 16 ಇಂಟು ಎಕ್ಸ್ 16x ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇಸ್ ಈಕ್ವಲ್ ಟು 60. ಓಕೆ, ಇವನ್ ಇಷ್ಟು ಏನಪ್ಪಾ ಅಂದ್ರೆ ಬಲಗಡೆ ಎತ್ಕೊಂಡು ಹೋಗೋಣ. ಕಾರಣ ಏನಪ್ಪಾ ಅಂದ್ರೆ ಈ ಎಕ್ಸ್ ಸ್ಕ್ವೇರ್ ಇದ್ದು ಹಿಂದೆ ಏನಪ್ಪಾ ಅಂದ್ರೆ ಚಿಹ್ನೆ ನಮಗೆ ಪ್ಲಸ್ ಬರೋ ತರ ಏನಂದ್ರೆ ಮಾಡ್ಕೊಳ್ಳೋಣ ಅಂತ. ಸರಿನಾ? ಇದಿಷ್ಟು ಬಲಗಡೆ ತಗೊಂಡು ಹೋದ್ರೆ ಇದೇನಾಗತ್ರಿ, ಇಲ್ಲಿ ಎಡಗಡೆ 0 ಉಳಿತೈತಿ. ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬಲಗಡೆ ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 16x ಇದ್ದು ಮೈನಸ್ 16 ಆಗತ್ರಿ. ಇದು 60 ಬಲಗಡೆ ಐತಿ, ಅದ್ರ ಸಲುವಾಗಿ ಇದು ಪ್ಲಸ್ 60 ಅದೇ ರೀತಿ ಇರ್ತೈತಿ. ಓಕೆ, ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು ಅಂತ ಬರೀಬಹುದು. ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಈ 0ನ ಈ ಕಡೆ ಹಾಕುತ್ತೇನೆ. ಆಗ್ಬೋದಾ? ರೈಟ್. ಈಗ ಏನಾಗ್ಬೇಕ್ರಿ, ಇಲ್ಲಿ ನಮಗ ಒಂದದ. ಸರಿನಾ? ನಮಗ ಗುಣಾಕಾರ ಮಾಡಿದ್ರೆ ಇವೆರಡನ್ನು ಗುಣಾಕಾರ ಮಾಡ್ತೀವಿ. ಏನ್ರಿ, ಈ 1 ಮತ್ತು 60ನ್ನ ಗುಣಾಕಾರ ಮಾಡ್ತೀವಿ. ಅಂದ್ರೆ ಗುಣಿಸಿದ್ರೆ ನಮ್ಗೆ 60 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ ಅದೇನಪ್ಪಾ ಅಂತಂದ್ರೆ ಮೈನಸ್ 16 ಬರ್ಬೇಕು. ಯಾವ ಎರಡು ಸಂಖ್ಯೆಯನ್ನ ಗುಣಿಸಿದ್ರೆ 60, ಕೂಡಿಸಿದ್ರೆ ಅಥವಾ ಕಳೆದ್ರೆ 16 ಬರ್ತೈತಿ ಅಂತಂದ್ರೆ ಅವು ಯಾವಪ್ಪ ಅಂತಂದ್ರ 10 6 60. ಸರಿನಾ? 2 ಕೂಡಿಸಿದ್ರೆ 16 ಬರ್ತೇನ್ರಿ, ಬರ್ತೈತಿ. ಆದ್ರೆ ನಮಗೆ ಇಲ್ಲಿ ಮೈನಸ್ 16 ಬರ್ಬೇಕಲ್ರಿ. ಮೈನಸ್ 16 ಬರ್ಬೇಕಂದ್ರೆ ಯಾವ್ದಾದ್ರು ಒಂದರಿಂದ ಮೈನಸ್ ಹಚ್ಚಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಮೈನಸ್ 16 ಬರಲ್ಲ. ಓಕೆ, ಅದ್ರ ಸಂಬಂಧ ಏನ್ ಮಾಡೋಣ ರೀ, ಎರಡಕ್ಕೂ ಏನಪ್ಪಾ ಅಂದ್ರೆ ಮೈನಸ್ ಹಾಕೋಣ. ಮೈನಸ್ 10 ಮೈನಸ್ 6 ಅಂದ್ರೆ ಮೈನಸ್ 16, ಮೈನಸ್ 10 ಇಂಟು ಮೈನಸ್ 6 ಮಾಡಿದ್ರೆ ಪ್ಲಸ್ 60 ಬರ್ತೈತಿ. ಓಕೆ, ಹಂಗಂದ್ರೆ ಮಧ್ಯದ ಪದ ಯಾವ ರೀತಿ ಹೊಡ್ಕೊಂಡ್ರಿ, ಯಾವ ರೀತಿ ಹೊಡ್ಕೊಳ್ಳೋಣ ಅಂತಂದ್ರೆ ಮೈನಸ್ 10x ಮೈನಸ್ 6x ಪ್ಲಸ್ 60 ಇಸ್ ಈಕ್ವಲ್ ಟು 0. ಇವೆರಡರೊಳಗೂ ಎಕ್ಸ್ ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನ್ ಉಳಿತೈತಿ, ಎಕ್ಸ್ ಉಳಿತೈತಿ. ಮೈನಸ್ ಎಕ್ಸ್ ಹೊರಗಡೆ ಹೋದ್ರೆ ಇಲ್ಲಿ ಮೈನಸ್ 10 ಬರ್ತೈತಿ. ಆ ನಂತರ ಇಲ್ಲಿ ಮೈನಸ್ 6 ಕಾಮನ್ ತೆಗೆನ, ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ. ಇಲ್ಲಿ ಏನ್ ಬರ್ತ್ರಿ 10 6 60 ಇಸ್ ಈಕ್ವಲ್ ಟು 0. ಓಕೆ, ಇದನ್ನ ಇಲ್ಲಿ ಕಂಟಿನ್ಯೂ ಮಾಡಿರ್ತೇನ್ರಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವೆರಡರೊಳಗೂ ಕಾಮನ್ ಏನದ್ರಿ, ಎಕ್ಸ್ ಪ್ಲಸ್ 10 ಕಾಮನ್ ತೆಗಿತೀವಿ. ಆ ನಂತರ ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ. ಇಲ್ಲಿ ಏನದ್ರಿ ಮೈನಸ್ 6 ಈಸ್ ಈಕ್ವಲ್ ಟು 0. ಇವೆರಡು ಗುಣಾಕಾರ ಮಾಡಿದ್ರೆ ಏನ್ ಬರಾಕತೈತಿ ಅಂದ್ರೆ 0 ಬರಾಕತೈತಿ. ಅಂದ್ರೆ ಇದಾದ್ರೂ 0 ಆಗಿರ್ತೈತಿ ಅಥವಾ ಎಕ್ಸ್ ಮೈನಸ್ 6 ಇದಾದ್ರೂ 0 ಆಗಿರ್ತೈತಿ. ಓಕೆ, 10 ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ 10 ಆಗತ್ತ. 6 ಬಲಗಡೆ ಹೋದ್ರೆ ಏನಾಗತ್ರಿ ಪ್ಲಸ್ 6 ಆಗ್ತೈತಿ. ಓಕೆ, ಸರಿ. ಈಗ ಇದನ್ನ ಎದ್ರೊಳಗೆ ಕೊಟ್ಟಾರಿ, ಮೀಟರ್ ಒಳಗೆ ಕೊಟ್ಟಾರ, ಇದನ್ನ ಮೀಟರ್ ಒಳಗೆ ಬರೆಯೋಣ. ಓಕೆ, ಸೊ ನಮಗೆ ಎಕ್ಸ್ ಮೈನಸ್ 10 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ದಟ್ ಉದ್ದ ಮತ್ತು ಅಗಲ ಹೇಳ್ಬೇಕಂದ್ರೆ ಪ್ಲಸ್ ಒಳಗೆ ಹೇಳ್ತೇವೆ ಹೊರತಾಗಿ ಮೈನಸ್ ಒಳಗ ಮೈನಸ್ 10 ಮೀಟರ್ ಮೈನಸ್ 2 ಮೀಟರ್ ಮೈನಸ್ 3 ಮೀಟರ್ ಅಂತ ಹೇಳಲ್ಲ. ಅದ್ರ ಸಲುವಾಗಿ ಇದು ಬರಲ್ಲ. ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಎಕ್ಸ್ ಅಂದ್ರೆ ಏನ್ರಿ ಉದ್ದ. ಹಂಗಂದ್ರೆ ಉದ್ದ ಎಷ್ಟು ಐತಿ ಅಂತಂದ್ರ ಉದ್ದ 6 ಮೀಟರ್. ಆ ನಂತರ ಅಗಲ, ಅಗಲ ಅಂದ್ರೆ ಏನ್ರಿ ವಾಯ್. ವಾಯ್ ಅಂದ್ರೆ ಇಲ್ಲಿ ಬರ್ತದಲ್ಲ, ವಾಯ್ ಈಕ್ವಲ್ ಟು 16 ಮೈನಸ್ ಎಕ್ಸ್ ಅಂದ್ರೆ 16 ಮೈನಸ್ 6 ಇಸ್ ಈಕ್ವಲ್ ಟು 16 ಒಳಗೆ 6 ಅಂದ್ರೆ 10 ಮೀಟರ್. ಅಂದ್ರೆ ಉದ್ದ 6 ಮೀಟರ್, ಅಗಲ 10 ಮೀಟರ್ ಇರ್ತೈತಿ. ಸರಿ, ಇದು ಸರಿ ಕರೆಕ್ಟ್ ಅದನ್ನ ತಪ್ಪದನ ಅಂತಂದ್ರೆ ಒಂದ್ಸರಿ ನೋಡಿದ್ವಿ ಅಂತಂದ್ರೆ ಇದರ ವಿಸ್ತೀರ್ಣ ಅಂದ್ರೆ ಏನ್ರಿ, ಉದ್ದ ಇಂಟು ಅಗಲ. ಉದ್ದ ಅಂದ್ರೆ 10, ಅಗಲ ಅಂದ್ರೆ 6, 10 6 60 ಮೀಟರ್ ಸ್ಕ್ವೇರ್ ಅವ್ರು ಕೊಟ್ಟಿದಾರ. ಹಾಗಂದ್ರೆ ಇದು ಕರೆಕ್ಟ್ ಐತಿ. ಆ ನಂತರ ಇವುಗಳ ಏನ್ರಿ ಸುತ್ತ ಐತಿ. ಈ ಆಯ್ತು ಸುತ್ತ ಐತಿ ಅಂದ್ರೆ ಏನ್ರಿ 2 ಇಂಟು ಉದ್ದ ಪ್ಲಸ್ ಅಗಲ. ಉದ್ದ ಪ್ಲಸ್ ಅಗಲ ಮಾಡಿದ್ರೆ 10 ಪ್ಲಸ್ 6 16, 16 32 ಮೀಟರ್ ಐತಿ. ಇದನ್ನ ಏನಪ್ಪಾ ಅಂದ್ರೆ ನಮ್ದು ಉತ್ತರ ಸರಿ ಬಂದೈತಿ. ಓಕೆ, ರೈಟ್. ನಮ್ಮ ಪ್ರಶ್ನೆ ನಾವು ಮಾಡಿರುವಂತ ಉತ್ತರ ಸರಿ ಐತೋ ಇಲ್ಲೋ ಅಂತಂದ್ರೆ ಚೆಕ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂದಿರುವಂತ ಇಕ್ವೇಶನ್ ಒಳಗೆ ಹಾಕಿ ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನದಾವು, ವಾಕ್ಯಗಳು ಏನದಾವು ಅದ್ರೊಳಗ ಹಾಕಿ ನೋಡ್ರಿ. ಉತ್ತರ ಏನಾದ್ರೂ ಕರೆಕ್ಟ್ ಆಗಿ ಬರ್ತಿತ್ತು ಅಂತಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ ಅಂತ ಅರ್ಥ. ಸರಿನಾ? ರೈಟ್. ಇದು ನಮ್ಮ 58ನೇ ಲೆಕ್ಕ. ನೆಕ್ಸ್ಟ್ 59ನೇ ಲೆಕ್ಕ ಏನದ ನೋಡ್ರಿ. ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ಜವದಿಂದ ಕ್ರಮಿಸುತ್ತದೆ. ಅದರ ಜವವು 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಈ ಜವ ಅನ್ನೋ ಪದ ಇದೇ ಮೊದಲ ಸಾರಿ ಕೇಳ್ತಾ ಇದ್ದೀರಾ ಅಥವಾ ಇದಕ್ಕಿಂತ ಮುಂಚೆ ಕೇಳಿರಾ? ಇದಕ್ಕಿಂತ ಮುಂಚೆ ಕೇಳಿವ್ರಿ. ಎಲ್ಲಪ್ಪಾ ಅಂತಂದ್ರೆ ನಾವು 9th ಸ್ಟ್ಯಾಂಡರ್ಡ್ 9ನೇ ಹೋಗ್ಬೇಕಾದಾಗ ನಮಗ ದೂರ ಕಾಲ ವೇಗದ ಬಗ್ಗೆ ಏನಪ್ಪಾ ಅಂದ್ರ ಪಾಠ ಇತ್ತು. ಅಲ್ಲಿ ಜವ ಮತ್ತು ವೇಗ ಅನ್ನುವಂತ ಶಬ್ದಗಳನ್ನ ಬಳಸಿದ್ದ.
ಅಲ್ಲಿ ಜವ ಅಂದ್ರೆ ಏನಪ್ಪಾ ಅಂತಂತಂದ್ರ ಇದಕ್ಕ ನಿರ್ದಿಷ್ಟವಾದಂತ ದಿಕ್ಕಿರಲ್ಲ, ವೇಗ ಅಂದ್ರೆ ನಿರ್ದಿಷ್ಟವಾದಂತ ದಿಕ್ಕು ಇರ್ತೈತಿ. ಜವ ಮತ್ತು ವೇಗಕ್ಕಿರುವಂತ ವ್ಯತ್ಯಾಸ. ಓಕೆ, ಈಗ ದಟ್ ಜವ ಅಂದ್ರೆ ಬೇರೆ ಅಲ್ಲ, ವೇಗ ಅಂದ್ರೆ ದಟ್ ಏನಪ್ಪಾ ಅಂದ್ರೆ ಹತ್ರ ಹತ್ರ ಮೀನಿಂಗ್ ಅದಾವ್ರಿ. ಇದನ್ನ ನಾವು ವೇಗ ಅಂತಾನೆ ತಿಳ್ಕೊಂಡು ಲೆಕ್ಕ ಮಾಡೋಣ ಅಂತ. ರೈಟ್. ಸೊ ಅವ್ರ ಏನ್ ಕೊಡಾಕತ್ತಾರಿ, ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪದ ಜವದಿಂದ, ಏಕರೂಪದ ವೇಗದಿಂದ ಕ್ರಮಿಸುತ್ತದೆ. ಅದರ ಜವವು 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಈ ಒಂದು ಪ್ರಶ್ನೆಯ ಕೊನೆಯ ವಾಕ್ಯದಿಂದ ನಾವು ಇದನ್ನ ಸ್ಟಾರ್ಟ್ ಮಾಡೋಣ. ಏನ್ರಿ ಅವ್ರ ಏನ್ ಕಂಡುಹಿಡಿಯಕತ್ತಾರ, ಜವ ಕಂಡುಹಿಡಿಯನಾಕತ್ತಾರ. ಹಂಗಂದ್ರೆ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರಲಿ. ಇದು ಏನಪ್ಪಾ ಅಂತಂದ್ರ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರ್ಲಿ. ಈಗ ಅದೇನ್ ಮಾಡಕತ್ತೈತ್ರಿ, 480 ಕಿಲೋಮೀಟರ್ ದೂರವನ್ನ ಕ್ರಮಿಸಾಕತೈತಿ. ಒಂದು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಅದು ಕ್ರಮಿಸಾಕತೈತಿ. ಒಂದ್ ವೇಳೆ ಅದೇನಾದ್ರೂ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿಗೆ ಆಗುತ್ತೆ ಅಂತಂತಂದ್ರ ಅದು 4 ಗಂಟೆಯನ್ನ ಕಡಿಮೆ ತಗೋತೈತಿ. ಆಬ್ವಿಯಸ್ಲಿ ರೀ, ಏನ್ರಿ ಸ್ಪೀಡ್ ಹೆಚ್ಚಿಗೆ ಆಯ್ತಂದ್ರೆ ಟೈಮ್ ಕಡಿಮೆ ತಗೋತೈತಿ. ಓಕೆ, ಇಲ್ಲಿ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಜವ ಅಥವಾ ವೇಗ ಹೆಚ್ಚಿಗೆ ಆಗತೈತಿ ಅಂತಂದ್ರ ಅದು ಏನಪ್ಪಾ ಅಂತಂದ್ರೆ 4 ಗಂಟೆ ಕಡಿಮೆ ತಗೊಳಕತೈತಿ. ಓಕೆ, ಇಲ್ಲಿ ಟೈಮ್ ಬಗ್ಗೆ ಕೊಟ್ಟಾರ ಅಂತಂದ್ರ ನಾವೇನ್ ಮಾಡೋಣ ಅಂತಂತಂದ್ರೆ ಟೈಮಿಗೆ ಸಂಬಂಧಪಟ್ಟಂತಹ, ಕಾಲಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಬರ್ಕೊಳ್ಳೋಣ. ಕಾಲ ಏನ್ರಿ ಅಂದ್ರೆ ಏನ್ರಿ, ದೂರ ಅಪಾನ್ ವೇಗ. ಓಕೆ, ಕಾಲ ಯಾವಾಗ ಹೆಚ್ಚಿಗೆ ಐತ್ರಿ, ಮೊದಲು ಹೆಚ್ಚಿಗೆ ಅದ. ಓಕೆ, ಮೊದಲು ಹೆಚ್ಚಿಗೆ ಐತಿ ಅಂತಂದ್ರ ಮೊದಲು ದೂರ ಕ್ರಮಿಸಾಕಿ ಎಷ್ಟು ದೂರ ಕ್ರಮಿಸಾಕತೈತಿ, ಅದು 480 ಕಿಲೋಮೀಟರ್ ದೂರ ಕ್ರಮಿಸಾಕತೈತ್ರಿ. ಅದು ವೇಗ ಎಷ್ಟೈತ್ರಿ, ಅವಾಗ ಈ ವೇಗ ಎಷ್ಟೈತಿ ಅಂದ್ರ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಐತಿ. ಓಕೆ, 1 ಗಂಟೆಗೆ ಎಕ್ಸ್ ಕಿಲೋಮೀಟರ್ ಅನ್ನ ಹೊಂಟೈತಿ. ನಂತರ ಏನ್ ಮಾಡಾಕತೈತಿ ಅಂತಂದ್ರ ಇದು 480 ಕಿಲೋಮೀಟರ್ ಹೋಗಾಕ 10 ಕಿಲೋಮೀಟರ್ ಸ್ಪೀಡ್ ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಆಗತೈತ್ರಿ. 10 ಕಿಲೋಮೀಟರ್ ಸ್ಪೀಡ್ ಏನಾಗತೈತಿ ಅಂತಂದ್ರೆ ಹೆಚ್ಚಿಗೆ ಆಗತೈತಿ. ಮೊದಲೇ ಎಕ್ಸ್ ಇತ್ತಂದ್ರ ಈಗ ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಐತಿ. ಓಕೆ, ಇವು ಎರಡರದ್ದು ವ್ಯತ್ಯಾಸ ಎಷ್ಟೈತಪ್ಪ ಅಂತಂದ್ರ 4 ಗಂಟೆ ಐತಿ. ವ್ಯತ್ಯಾಸ ಅಂತ ಹೆಂಗ್ ಗೊತ್ತಾಯ್ತು ನಮ್ಗೆ, ಹೆಂಗ್ ಗೊತ್ತಾಯ್ತು ಅಂದ್ರೆ ಅವರೇ ಹೇಳಾಕತ್ತಾರ 4 ಗಂಟೆ ಲಘುನ ಮುಟ್ಟಾಗತೈತಿ. ಇಲ್ಲಿ ಎಷ್ಟು ಟೈಮ್ ತಗೋತಿತ್ತು, ಆ ನಂತರ ಸ್ಪೀಡ್ ಹೆಚ್ಚಿಗೆ ಆಗಕ್ಕೆ ಎಷ್ಟು ಟೈಮ್ ತಗೋತೈತಿ, ಅದ್ರೊಳಗೆ ಅದನ್ನ ಕಳೆದ ಅಂದ್ರೆ ಎಷ್ಟು ತಾಸು ಲಘುನ ಮುಟ್ತೈತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಓಕೆ, ರೈಟ್. ಈ ಲೆಕ್ಕ ಮಾಡ್ಕೊಳ್ಳೋಣಂತ್ರಿ. ಇವೆರಡದ ಏನ್ ಮಾಡೋಣ, ಲಸ ತೆಗೆಯೋಣ. ಲಸ ತೆಗರಿ ಏನ್ ಬರ್ತ್ರಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10. ಓಕೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಬರ್ಬೇಕಂದ್ರೆ ಇದಕ್ಕೆ ಇನ್ನೂ ಎಷ್ಟು ಗುಣಿಸ್ಬೇಕ್ರಿ, ಇದಕ್ಕೆ ಇನ್ನೂ ಎಷ್ಟು ಗುಣಿಸ್ಬೇಕು ಅಂತಂದ್ರೆ ಎಕ್ಸ್ ಪ್ಲಸ್ 10 ಗುಣಿಸ್ಬೇಕು. ಇದು ಬರಬೇಕು ಅಂದ್ರೆ ಎಕ್ಸ್ ಪ್ಲಸ್ 10 ಏನ್ ಗುಣಿಸ್ಬೇಕು, ಏನ್ ಗುಣಿಸಿದ್ವಿ ಅಂದ್ರೆ ಎಕ್ಸ್ ಇದು ಬಂದೈತಿ ಅಂದ್ರೆ ಎಕ್ಸ್ ಗುಣಿಸಿದ್ರೆ ಬರ್ತೈತಿ. ಅದ್ರ ಸಲುವಾಗಿ ಅವಶ್ಯಕ ಎಕ್ಸ್ ಲಿಂದ ಗುಣಿಸೋದಂತ. ಇವೆರಡು ಗುಣಾಕಾರ ಮಾಡೋಣ. 480 ಇಂಟು ಎಕ್ಸ್ ಮಾಡಿದ್ರೆ 480 ಎಕ್ಸ್ ಪ್ಲಸ್ 480 ಇಂಟು 10 ಅಂದ್ರೆ 4800 ಮೈನಸ್ 480 ಇಂಟು ಎಕ್ಸ್ ಅಂದ್ರೆ 480 ಎಕ್ಸ್ ಈಸ್ ಈಕ್ವಲ್ ಟು 4. ಓಕೆ, ಇಲ್ಲಿ 480 ಎಕ್ಸ್ ಐತಿ, ಅಲ್ಲಿ ಮೈನಸ್ 480 ಎಕ್ಸ್ ಐತಿ. ಇದನ್ನ ಏನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 0 ಬರ್ತೈತಿ. ಇದೇನಂದ್ರೆ 4800 ಆಗತೈತಿ. ಓಕೆ, 4800 ಈಸ್ ಈಕ್ವಲ್ ಟು, ಇದು ಬಲಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ 4x ಇಂಟು ಎಕ್ಸ್ ಪ್ಲಸ್ 10 ಆಗ್ತೈತಿ. ಒಂದು ನಿಮಿಷ ರೀ. ಓಕೆ, ತೊಂದರೆ ಇಲ್ಲ, ಇದನ್ನ ಮುಂದೆ ಕಂಟಿನ್ಯೂ ಮಾಡೋದಂತ್ರಿ. ಓಕೆ, ಇದು 4800 ಬಲಗಡೆ ತಗೊಂಡು ಹೋಗೋಣ. ಇದೇನಾಗುತ್ತೆ 0 ಆಗುತ್ತಾ. ಅದಕ್ಕಿಂತ ಮುಂಚೆ ಇದನ್ನು ಗುಣಿಸೋಣಂತೆ. 4x ಇಂಟು ಎಕ್ಸ್ ಅಂದ್ರೆ 4x² ಪ್ಲಸ್ 4x ಇಂಟು 10 ಅಂದ್ರೆ 40x. 4800 ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 4800 ಆಗುತ್ತೆ. ಈ 0 ಎಡಗಡೆ ಇರೋದು ಬೇಡ, ಇದನ್ನ ಏನ್ ಮಾಡೋಣ ಅಂತಂದ್ರೆ ಬಲಗಡೆ ಬರ್ಕೊಳ್ಳೋಣ. ರೈಟ್. ಓಕೆ, ಇವೆಲ್ಲ ನಂಬರ್ ದೊಡ್ಡ ದೊಡ್ಡದವ್ರಿ. ಸ್ವಲ್ಪ ಸಣ್ಣ ಮಾಡ್ಕೊಳಕ್ಕೆ ಏನ್ ಮಾಡೋಣ, ಇವಿಷ್ಟು ಎದರಿಂದ ಭಾಗ ಹೋಗ್ತಾವ್ರಿ, 4ರಿಂದ ಭಾಗ ಹೋಗ್ತಾವು. ಇದನ್ನ 4ರಿಂದ ಭಾಗಿಸೋಣಂತ. ಓಕೆ, ಇದು x² ಪ್ಲಸ್ ಇದನ್ನ 4ರಿಂದ ಭಾಗಿಸಿದ್ವಿ ಅಂದ್ರೆ ಇದೇನಾಗುತ್ತೆ 10x. ಇದೇನಾಗುತ್ತೆ 4 1 4, 4 2 8, ಮುಂದೆ 2 0 ಇಸ್ ಈಕ್ವಲ್ ಟು 0. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು x² ನ ಸಹ ಗುಣಕ ಒಂದದರಿ. ಈ ಒಂದನ್ನ ಈ 1200 ಗುಣಿಸೋಣ. ಅಂದ್ರೆ ನಮ್ಗೆ ಗುಣಿಸಿದ್ರೆ ಮೈನಸ್ 1200 ಬರಬೇಕು. ಉಳಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕಂದ್ರೆ ಮಧ್ಯದ ಪದ ಏನ್ ಬರ್ಬೇಕು ಅಂದ್ರೆ 10 ಬರ್ಬೇಕು. ಹಂಗಂದ್ರೆ ಅವು ಆ 2 ನಂಬರ್ ಯಾವುವು ಅಂತಂದೇಳಿ ನಾವಿಲ್ಲಿ ನೋಡ್ಬೇಕ್ರಿ. ಸರಿ, ದಟ್ ಇದು ನಮ್ಗೆ ಡೈರೆಕ್ಟ್ ಆಗಿ ಹೇಳಂತಂದ್ರೆ ಹೇಳೋದು ಕಷ್ಟ. ಅದ್ರ ಸಂಬಂಧ ಏನ್ ಮಾಡೋಣ್ರಿ, ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸೋದಂತ. ಓಕೆ, ಇದು 2ರಿಂದ ಭಾಗ ಹೋಗುತ್ತಾ, 2ರಿಂದ ಭಾಗ ಹೋಗುತ್ತಾ, 2 6 12, ಮುಂದೆ 2 0, ನಂತರ
ಎರಡು ಮೂರ್ಲೆ ಒಂದೆರಡು ಸೊನ್ನೆ, ನಂತರ ಎರಡು ಒಂದೇ ಎರಡು, ಒಂದು ಉಳಿತು, ಎರಡು ಐದು 10, ಮುಂದೊಂದು ಸೊನ್ನೆ. ಓಕೆ, ನಂತರ ಎರಡು ಏಳೆ 14, ಒಂದು ಉಳಿತು, ಎರಡು ಐದು 10, ನಂತರ ಮೂರರಿಂದ ಭಾಗ ಹೋಗುತ್ತೆ, ಮೂರು ಎರಡಲೇ 6, ಮೂರು ಐದಲೇ 15, ನಂತರ ಐದು ಒಂದಲೇ, ನೆಕ್ಸ್ಟ್ ಐದು ಒಂದಲೇ 5. ಸರಿನಾ? ಓಕೆ, ತೊಂದರೆ ಇಲ್ಲ. ಈಗ ಏನಂತಂದ್ರೆ ಇವಿಷ್ಟು ಗುಣಿಸಿದ್ರೆ ನಮ್ಗೆ ಏನು ಬರ್ತದೆ ಅಂದ್ರೆ 1200 ಬರ್ತೈತಿ. ಇದನ್ನು ಹೊಡಿಯೋಣ. ಹೆಂಗ್ ಹೊಡಿಯೋಣ? ಎರಡಲ್ಲೇ 4, 4 ಎರಡಲೇ 8, 8 ಎರಡಲೇ 16, 16, 16 ಐದಲೇ 80, 5 ಮೂರಲೇ 15. 80 15 ಮಾಡಿದ್ವಿ ಅಂತಂದ್ರೆ ಕೂಡಿಸಿದ್ರು 10 ಬರಲ್ಲ, ಕಳೆದ್ರು 10 ಬರಲ್ಲ. ಸ್ವಲ್ಪ ಬದಲಿ ಮಾಡೋಣ. 5 ಮೂರಲೇ 15, 15 ಎರಡಲೇ 30, ಇಷ್ಟೇ ಇರಲಿ. ಎರಡಲ್ಲೇ 4, 4 ಎರಡಲೇ 8, 8 ಐದಲೇ 40, 40 ಮತ್ತೆ 30, 5 ಮೂರಲೇ 15, 15 30, 40 ಮತ್ತು 30 ನಾವು ಏನಪ್ಪಾ ಅಂತಂದ್ರೆ ಓಡ್ಕೋಬಹುದು. ಓಕೆ, ಇದನ್ನ 40 ಆಗಿರ್ಲಿ, ಇದು 30 ಆಗಿರ್ಲಿ. ನಮಗೆ ಬರುವಂತ ಇದು 10 ಹಿಂದೆ ಏನಪ್ಪಾ ಅಂದ್ರೆ ಪ್ಲಸ್ ಐತಿ. ಹಂಗಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರ್ತೈತಿ, ಸಣ್ಣ ಸಂಖ್ಯೆಯಿಂದ ಮೈನಸ್ ಇರ್ತೈತಿ. ಇವೆರಡು ಗುಣಿಸಿದ್ರೆ -1200 ಬರ್ತೈತಿ. 40 30 ಕಳೆದ್ರೆ 10 ಬರ್ತೈತಿ. ಹಂಗಂದ್ರೆ ನಾವು ಈ ಮಧ್ಯದ ಪದವನ್ನ ಯಾವ ರೀತಿ ಹುಡ್ಕೋಬಹುದು ಅಂತಂದ್ರೆ 40x - 30x - 1200 0. ಇವೆರಡರೊಳಗೂ ಏನ್ ಕಾಮನ್ ತೆಗಿತೀವಿ ಅಂದ್ರೆ ಎಕ್ಸ್ ಕಾಮನ್ ತೆಗಿತೀವಿ. ಇಲ್ಲಿ ಏನು ಉಳಿತೈತಿ? ಎಕ್ಸ್ ಉಳಿತೈತಿ. ಪ್ಲಸ್ ಎಕ್ಸ್ ಹೊರಗಡೆ ಬಂತಂದ್ರೆ 40 ಉಳಿತೈತಿ. ಇಲ್ಲಿ -30 ಹೊರಗೆ ತೆಗಿಯೋಣ. 30 ಹೊರಗೆ ಬಂದ್ರೆ ಇಲ್ಲಿ ಎಕ್ಸ್ ಉಳಿತೈತಿ. ಇಲ್ಲಿ ಮೈನಸ್ ಅದ, ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರ್ತೈತ್ರಿ. ಎಷ್ಟರಲ್ಲಿ ಗುಣಿಸ್ಬೇಕು? 3 4 12, ಮುಂದೆ 2 0. 40ರಿಂದ ಗುಣಿಸಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ -1200 ಬಂದಿರ್ತೈತಿ. ಇವೆರಡರೊಳಗೆ ಏನ್ ಕಾಮನ್ ತೆಗಿತೀವ್ರಿ? ಎಕ್ಸ್ ಪ್ಲಸ್ 40 ಕಾಮನ್ ತೆಗಿತೀವಿ. ಇಲ್ಲಿ ಎಕ್ಸ್ ಉಳಿತೈತಿ. ಇಲ್ಲಿ -30 = 0. ನಂತರ ಇವೆರಡು ಗುಣಾಕಾರ ಮಾಡಿದ್ರೆ 0 ಬರಾಕತ್ತೈತಿ. ಹಂಗಂದ್ರೆ ಇದು 0 ಆಗಿರ್ತೈತಿ, ಅಥವಾ ಏನಾಗಿರ್ತೈತಿ? ಇದು 0 ಆಗಿರ್ತೈತಿ. 40 ಬಲಗಡೆ ಹೋದ್ರೆ -40, 30 ಬಲಗಡೆ ಹೋದ್ರೆ ಪ್ಲಸ್ 30 ಮೀಟರ್, ಸಾರಿ 30 ಇಷ್ಟ ಇರಲಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ವಾಕ್ಯದೊಳಗೆ ಬರೆಯೋಣ ಅಂತ. ಓಕೆ, ಎಕ್ಸ್ 30 ಬರಕತ್ತಿ, ಇಲ್ಲಿ -40 ಬರಕತ್ತಿ. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಅದರ ವೇಗ. ವೇಗ ಯಾವಾಗಲೂ ಏನ್ ಹೇಳ್ತೀವಿ ಅಂತಂದ್ರೆ ಪಾಸಿಟಿವ್ ಆಗಿ ಹೇಳ್ತೀವಿ. ಬಟ್ ಇಲ್ಲಿ ನೆಗೆಟಿವ್ ಬರಾಕತ್ತೈತಿ, ಅದ್ರ ಸಂಬಂಧ ಇದು ನಮ್ಮ ಉತ್ತರ ಆಗಲ್ಲ, ಇದು ನಮ್ಮ ಉತ್ತರ ಆಗಿರ್ತೈತಿ. ಹಂಗಂದ್ರೆ ಆ ಒಂದು ರೈಲಿನ ವೇಗ ಏನಾಗೈತಿ ಅಂದ್ರೆ 30 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗೈತೆ. ಲೆಕ್ಕ ಏನೋ ಮಾಡಿದ್ವಿ, ಆದ್ರೆ ಈ ಲೆಕ್ಕ ಕರೆಕ್ಟ್ ಐತೆ ತಪ್ಪೈತೆ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ಬೇಕಲ್ಲ ನಾವು. ಓಕೆ, ಚೆಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೇವಿ ಅಂತಂದ್ರೆ ಇಲ್ಲಿ 480 ಬಾಗ್ಲೆ ಎಕ್ಸ್ ಮಾಡಿದ್ವಿ ಅಂದ್ರೆ 480 ಬಾಗ್ಲೆ 30 ಮಾಡಿದ್ವಿ ಅಂತಂದ್ರೆ ಎಲ್ಲಿ ಮಾಡೋಣ? ಇಲ್ಲ ಮಾಡ್ಬಿಡೋಣ. 480 ಬಾಗ್ಲೆ 30, 0 0 ಆಯ್ತು. 3 1 3, 3 6 18, 16. ಒಂದ್ ವೇಳೆ 10 ಕಿಲೋಮೀಟರ್ ಹೆಚ್ಚಿಗೆ ಆಯ್ತು ಅಂದ್ರೆ ಇದೇನಾಗ್ತ್ರಿ? 480 30ಕ್ಕೆ 10 ಕೂಡಿಸಿದ್ರೆ 40, 0ಗೆ 0 ಆಯ್ತು. 4 1 4, 4 2 8, ಎಷ್ಟು ಬಂತ್ರಿ? 12 ಬಂತು. ಅಂದ್ರೆ 16 ಒಳಗೆ 12 ಹೋದ್ರೆ 4. ಅಂದ್ರೆ ಮೊದಲೇ 16 ತಾಸು ತಗೋತಿತ್ತು. 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ್ರ ವೇಗ ಹೆಚ್ಚಿಗೆ ಆಯ್ತು, ಜವ ಹೆಚ್ಚಿಗೆ ಆಯ್ತು ಅಂತಂದ್ರೆ 12 ತಾಸು ತಗೋತೈತಿ. ಅಂದ್ರೆ 4 ಗಂಟೆ ಲಗುನ ಮೂಡ್ತೈತಿ. ಆಗ್ಬೋದಾ? ರೈಟ್. ಇವು ನಮ್ಮ 58 ಮತ್ತು 59ನೇ ಲೆಕ್ಕ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 60ನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 400 ಮೀಟರ್ ಸ್ಕ್ವೇರ್ ಮತ್ತು 80 ಮೀಟರ್ ಆಗಿವೆ. ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಓಕೆ, ಸೊ ಈ ರೀತಿಯಾದಂತ ಲೆಕ್ಕ ಸ್ವಲ್ಪ ಹೊತ್ತಿನ ಮುಂಚೆ ಮಾಡಿದ್ವಿ. ದಟ್ 58ನೇ ಲೆಕ್ಕ ಆಗೈತ್ರಿ, ತೊಂದರೆ ಇಲ್ಲ. ಇದು ಅದ ದಟ್ ಮಾಡೋಣ ಅಂತ. ಓಕೆ, ರೈಟ್. ಸೊ 60ನೆಯ ಲೆಕ್ಕ ಆಯತಾಕಾರದ ಬಗ್ಗೆ ಏನಪ್ಪಾ ಅಂತಂದ್ರೆ ಮಾತಾಡ್ಲಿಕ್ಕತ್ತಾರ. ಆಯತಾಕಾರ ಅಂತಂದ್ರೆ ಇದರ ಆಯಾಮಗಳು ಏನಿರ್ತಾವು ಅಂತಂದ್ರೆ ಉದ್ದ ಮತ್ತು ಅಗಲ ಇರ್ತಾವ. ರೈಟ್. ಇದರ ವಿಸ್ತೀರ್ಣ ಮತ್ತು ಸುತ್ತಳತೆಗಳು 400 ಮೀಟರ್. ಓಕೆ, ಲಾಸ್ಟಿಗೆ ಅವ್ರು ಏನ್ ಕೇಳ್ರಿ? ಉದ್ದ ಮತ್ತು ಅಗಲಗಳನ್ನ ಕೇಳ್ಯಾರ. ಸೊ ಉದ್ದ ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ, ಅಗಲ ಏನಾಗಿರ್ಲಿ ಅಂತಂದ್ರೆ ವಾಯ್ ಆಗಿರ್ಲಿ. ಓಕೆ, ಅವ್ರೇನ್ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವೇನಪ್ಪಾ ಅಂದ್ರೆ ಇಲ್ಲಿ ಬರ್ಕೊಳ್ಳಂತ ಆಯತದ ವಿಸ್ತೀರ್ಣ. ಓಕೆ, ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಾರ್ರಿ ಅವರು? 400 ಮೀಟರ್ ಸ್ಕ್ವೇರ್ ಕೊಟ್ಟಾರ. ಆ ನಂತರ ಆಯತದ ವಿಸ್ತೀರ್ಣ ಸೂತ್ರ ಏನ್ರಿ? ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 400. ಉದ್ದ ಎಕ್ಸ್, ಅಗಲ ವಾಯ್ ಅಂತಂದ್ರೆ ತಗೊಂಡಿವಿ ಅಂದ್ರೆ ಇದೇನಾಗತ್ರಿ? ಎಕ್ಸ್ ಇಂಟು ವಾಯ್ ಇಸ್ ಈಕ್ವಲ್ ಟು 400 ಆಗಿರ್ತೈತಿ. 400 ಮೀಟರ್ ಸ್ಕ್ವೇರ್ ಆಗಿರ್ತೈತಿ. ರೈಟ್. ಅದಾದ ನಂತರ ಏನಪ್ಪಾ ಅಂದ್ರೆ ಸುತ್ತಳತೆ ಬಗ್ಗೆ ಮಾತಾಡಿದಾರ. ಓಕೆ,
ದಟ್ ಆಯತದ ಸುತ್ತಳತೆ. ಓಕೆ, ಆಯತದ ಸುತ್ತಳತೆ ಎಷ್ಟು ಕೊಟ್ಟಾರೆ ಅವರು? 80 ಕೊಟ್ಟಾರ, 80 ಮೀಟರ್ ಅಂತ ಕೊಟ್ಟಾರ. ಓಕೆ, ಆಯತದ ಸುತ್ತಳತೆ ಸೂತ್ರ ಏನ್ರಿ? ಆಯತ ಸುತ್ತಳತೆ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ ಇಸ್ ಈಕ್ವಲ್ ಟು 80. ಓಕೆ, ಈಗ ಇಲ್ಲಿ ಸೂತ್ರದೊಳಗೆ ಹಾಕಿ ಬರೆಯಾಕತ್ತೀರಿ ಅಂತಂದ್ರೆ ದಟ್ ಮೀಟರ್ ದಟ್ ಅದರ ಅಳತೆ ಮಾನಗಳು ಏನಿರ್ತಾವ ಅದನ್ನ ಬರೆಯಕ್ ಹೋಗ್ಬೇಡ್ರಿ. ಓಕೆ, 2 ಇಂಟು ಉದ್ದ ಪ್ಲಸ್ ಅಗಲ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 80. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಈ ಎರಡು ಬಲಗಡೆ ತಗೊಂಡು ಹೋಗೋಣ. ಈ ಎರಡು ಬಲಗಡೆ ತಗೊಂಡು ಹೋದ್ರೆ ಇವೆರಡು ನಡ್ಬರ್ಕ್ ಇಂಟು ಇರ್ತತ್ರಿ. ಬಲಗಡೆ ಹೋದ್ರೆ ಇದೇನಾಗುತ್ತೆ ಅಂದ್ರೆ ಬಾಗ್ಲೆ 2 ಆಗುತ್ತೆ. 2 ಒಂದ್ಲೆ 2, 2 4 8, ಮುಂದೊಂದು 0. ಓಕೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 40. ಓಕೆ ರೈಟ್, ಇದು ಒಂದನೇದ್ದು. ಇದೇನಪ್ಪಾ ಅಂತಂದ್ರೆ ಎರಡನೇ ಸಮೀಕರಣ ಆಗಿರ್ಲಿ. ಓಕೆ, ಇದಕ್ಕೆ 2 ಅಂತ ಕರೆಯೋದು ಬೇಡ, ಇದ್ರೊಳಗೆ ಇದನ್ನ ಸ್ವಲ್ಪ ಬದಲಾವಣೆ ಮಾಡೋಣ. ಯಾಕೆ ಬದಲಾವಣೆ ಮಾಡೋಣ್ರಿ? ಇಲ್ಲಿ 2 ಏನಪ್ಪಾ ಅಂದ್ರೆ ಚರಾಕ್ಷರಗಳದಾವು, ಒಂದೇ ಚರಾಕ್ಷರ ಬರೋ ತರ ಮಾಡ್ಬೇಕು ಅಂತಂದ್ರೆ ಈ ಎಕ್ಸ್ ಅನ್ನ ಬಲಗಡೆ ತಗೊಂಡು ಹೋಗ್ರಿ. 40 ಮೈನಸ್ ಎಕ್ಸ್. ಓಕೆ ಸರ್, ದಟ್ ನೀವು ಹಿಂದಿನ ಲೆಕ್ಕದೊಳಗೆ ಎಕ್ಸ್ ತಗೊಂಡು ಹೋಗಿದ್ರಿ ಸರ್, ಈ ಲೆಕ್ಕದೊಳಗೆ ಎಕ್ಸ್ ತಗೊಂಡು ಹೋಗಕತ್ತೀರಿ, ದಟ್ ವೈ ತಗೊಂಡು ಹೋಗಿದ್ರೆ ನಡೀತಿತ್ತ ಅಂದ್ರೆ ನಡೀತಿತ್ತು. ನೀವು ಆ ರೀತಿ ಪ್ರಯತ್ನ ಮಾಡ್ರಿ, ನಿಮ್ಗೆ ಉತ್ತರ ಅದೇ ಬರ್ತದ. ಈಗ ನಾವು ಇಲ್ಲಿ ಕಂಡಿಡಿದಾಗ ಏನ್ ಉತ್ತರ ಬರ್ತದಲ್ಲ ಅದೇ ಉತ್ತರನ ಅಲ್ಲಿ ಬಂದಿರ್ತದೆ. ರೈಟ್, y is equal to 4 minus x, ಇದು ಎರಡನೇ ಸಮೀಕರಣ ಆಗಿರಲಿ. ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಇವೆರಡು ಸಮೀಕರಣದಿಂದ ನಾವು ಏನಪ್ಪಾ ಅಂತಂದ್ರೆ ಒಂದೇ ಚರಾಕ್ಷರ ಬರೋ ತರ ಬರೀಬಹುದು. ಯಾವ ರೀತಿ? y ಇದ್ದಲ್ಲಿ 40 ಮೈನಸ್ ಎಕ್ಸ್ ಅಂತ ಹಾಕೊಳ್ಳೋಣ. ಇದೇನಾಗುತ್ತೆ? ಎಕ್ಸ್ ಇಂಟು 40 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 400 ಬರ್ತತಿ. ಓಕೆ, ಇವೆರಡು ಗುಣಾಕಾರ ಮಾಡೋಣ್ರಿ. 40 ಇಂಟು ಎಕ್ಸ್ 40 ಎಕ್ಸ್ ಇಂಟು ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 400. ಓಕೆ, ಇಷ್ಟು ಬಲ್ಗಡೆ ತಗೊಂಡು ಹೋಗೋಣ. ಎಡಗಡೆ 0 ಉಳಿದೈತಿ ಅಂದ್ರೆ ಇದೇನಾಗುತ್ತೆ? ಮೈನಸ್ ಎಕ್ಸ್ ಸ್ಕ್ವೇರ್ ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 40x ಬಲ್ಗಡೆ ಹೋದ್ರೆ ಮೈನಸ್ 40x ಆಗುತ್ತೆ ಪ್ಲಸ್ 400. ಓಕೆ, 0 ಬಲ್ಗಡೆ ಬರೋದು ಬೇಡ, ಎಡಗಡೆ ಬರೋದು ಬೇಡ, ಬಲ್ಗಡೆ ಬರಲಿ. ಸೊ ಇಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಇದ್ರದ್ದು ಒಂದು ಸಹಗುಣಕ ಮತ್ತು ಈ 400 ಗುಣಿಸ್ತೇವಿ ಅಂದ್ರೆ ನಮ್ಗೆ ಏನಾಗ್ಬೇಕ್ರಿ? ಗುಣಾಕಾರ ಮಾಡಿದ್ರೆ 400 ಬರಬೇಕು, ಪ್ಲಸ್ ಅಥವಾ ಮೈನಸ್ ಕೂಡಿಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು ಅಂದ್ರೆ 40 ಬರಬೇಕು. ಯಾವ ಎರಡು ಸಂಖ್ಯೆಗಳನ್ನ ನಾವು ಗುಣಿಸಿದ್ರೆ ಕಳೆದ್ರೆ 40 ಬರ್ತೈತಿ, ಇದು ಗುಣಿಸಿದ್ರೆ 400 ಬರ್ತೈತಿ, ಕೂಡಿಸಿದ್ರೆ ಅಥವಾ ಕಳೆದ್ರೆ 40 ಬರ್ತೈತಿ ಅಂತಂದ್ರೆ ಹೇಳಕ್ಕಾಗತ್ತನ್ರಿ? ಇಲ್ಲ, ಬರ್ತಾ ಇಲ್ಲ, ಬರಾಕತ್ರಿ. 20 ಇಂಟು 20 ಮಾಡಿದ್ರೆ ಬರ್ತೈತಿ, ಇದು ಮೈನಸ್ 40 ಆಗಬೇಕು. 20 ಇಂಟು 20 ಮಾಡಿದ್ರೆ 400 ಬರ್ತೈತಿ. ಹಾ, ಬರ್ತೈತಿ, 400 ಬರ್ತೈತಿ. ಕೂಡಿಸಿದ್ರೆ ಕಳೆದ್ರೆ 40 ಬರಬೇಕು. ಹಾ, ಬರ್ತೈತಿ, ಕರೆಕ್ಟ್. ಓಕೆ, ಸೊ ಇದನ್ನ ನಾವು ಯಾವ ರೀತಿ ಹೊಡ್ಕೋಬಹುದು ಅಂದ್ರೆ 20 ಇಂಟು 20 ಅಂತ ಹೊಡ್ಕೊಳ್ಳೋಣ. ಮೈನಸ್ 40 ಬರಬೇಕು ಅಂತಂದ್ರೆ ಇವ ಹೆಡರಿಂದ ಮೈನಸ್ ಹಾಕೋಣಂತ್ರಿ. ಮೈನಸ್ 20 ಮಾಡಿದ್ರೆ ಮೈನಸ್ 40 ಬರ್ತೈತಿ. ಇವೆರಡು ಗುಣಿಸಿದ್ರೆ ಪ್ಲಸ್ 400 ಬರ್ತೈತೆ. ಹಂಗಂದ್ರೆ ಈ ಒಂದು ಲೆಕ್ಕ ನಾನು ಇಲ್ಲಿ ಮುಂದುವರಿಸ್ತೀನಿ. ಇದೇನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 400 ಈಸ್ ಈಕ್ವಲ್ ಟು 0. ಇವೆರಡರೊಳಗೆ ಏನ್ ಸಾಮಾನ್ಯ? ಎಕ್ಸ್ ಸಾಮಾನ್ಯ ಅದ. ಒಂದು ಎಕ್ಸ್ ಹೊರಗಡೆ ಹೋಗೈತಂದ್ರೆ ಒಂದು ಎಕ್ಸ್ ಒಳಗಡೆ ಉಳಿತೈತಿ. ಎಕ್ಸ್ ಹೊರಗಡೆ ಹೋದ್ರೆ ಇಲ್ಲಿ 20 ಬರ್ತೈತಿ. ಇಲ್ಲಿ ಏನ್ ಮಾಡೋಣ? ಮೈನಸ್ 20 ಕಾಮನ್ ತೆಗೆನ. ಇಲ್ಲಿ ಏನ್ ಉಳಿತೈತ್ರಿ? ಎಕ್ಸ್ ಉಳಿತೈತಿ. ಮೈನಸ್ 20 ಪ್ಲಸ್ 400 ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ? ಮೈನಸ್ 20ರಿಂದ ಗುಣಿಸ್ಬೇಕು. ನಿಮ್ಗಿಲ್ಲಿ ಚಿಹ್ನೆಗಳು ಬಹಳ ಮುಖ್ಯವಾಗಿರ್ತಾವು. ಪ್ಲಸ್ ಮೈನಸ್ ಅನ್ನ ಹುಷಾರಾಗಿ ನೋಡ್ಕೊಂಡು ಹಾಕ್ರಿ. ಇಲ್ಲಿ ಎಕ್ಸ್ ಮೈನಸ್ 20 ಬಂದಿದ್ರೆ ಇಲ್ಲೂ ಸಹಿತ ಎಕ್ಸ್ ಮೈನಸ್ 20 ಬರಬೇಕು. ಇವೆರಡು ಗುಣಿಸಿ ನೋಡ್ರಿ. ಮೈನಸ್ 20 ಇಂಟು ಎಕ್ಸ್ ಮೈನಸ್ 20x ಮೈನಸ್ 20 ಇಂಟು ಮೈನಸ್ 20 ಪ್ಲಸ್ 400 ಬರ್ತೈತಿ. ಓಕೆ, ಇವೆರಡು ಕಾಮನ್ ಏನ್ರಿ? ಎಕ್ಸ್ ಮೈನಸ್ 20 ಕಾಮನ್ ಅದ. ಇಲ್ಲಿ ಏನ್ ಉಳಿತೈತಿ? ಎಕ್ಸ್ ಉಳಿತೈತ್ರಿ. ಇಲ್ಲಿ ಮೈನಸ್ 20 ಉಳಿತೈತಿ. ಇಸ್ ಈಕ್ವಲ್ ಟು 0. ಹಂಗಂದ್ರೆ ಎಕ್ಸ್ ಮೈನಸ್ 20 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ದಟ್ ಇದೇನಾಗುತ್ತೆ? ಎಕ್ಸ್ ಮೈನಸ್ 20 ಇಸ್ ಈಕ್ವಲ್ ಟು 0. ಯಾಕ್ರಿ? ಎರಡು ಕಡೆ ನಾವು ದಟ್ ವರ್ಗಮೂಲ ತಗೊಂಡ್ವಿ ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ 20 ಬರ್ತೈತಿ, ಈ ಕಡೆ 0 ಬರುತ್ತೆ. ಈ 20 ಬಲ್ಗಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 20 ಆಗ್ತತಿ. ಇಲ್ಲಿ ನಾವು ಉದ್ದ ಅಗಲಗಳನ್ನ ಪ್ಲಸ್ ಒಳಗೆ ಹೇಳ್ತೀವಿ. ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದರ ಒಂದು ಉದ್ದ 20 ಮೀಟರ್ ಆಗುತ್ತೆ. ಉದ್ದ 20 ಮೀಟರ್ ಅಂತಂದ್ರೆ ಅಗಲ ಏನಾಗುತ್ತೆ? ಇಲ್ಲಿ ಬರ್ಬಿಡ್ತೇನ್ರಿ. ಉದ್ದ ಇಸ್ ಈಕ್ವಲ್ ಟು 20 ಮೀಟರ್ ಅಗಲ. ಅಗಲ ಬಗ್ಗೆ ಏನ್ ಹೇಳಿದಾರೆ? ಏನೈತಿ ಅಂದ್ರೆ 40 ಮೈನಸ್ ಎಕ್ಸ್ ಅಂದ್ರೆ 20 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 40 ಮೈನಸ್ 20 ಇಸ್ ಈಕ್ವಲ್ ಟು 20 ಮೀಟರ್. ಅಂದ್ರೆ ಅದ್ರ ಉದ್ದ 20 ಮೀಟರ್ ಐತಿ, ಅಗಲನೂ 20 ಮೀಟರ್ ಐತಿ.
ಉದ್ದ ಮತ್ತೆ ಅಗಲ 22 ಸೇಮ್ ಅದಾವು ಅಂತಂದ್ರೆ ಅದೇನಾಗತ್ತೆ ರೀ ಚೌಕ ಆಗತ್ತೆ. ಮತ್ತೆ ಇಲ್ಲಿ ಆಯತ ಅಂತ ಹೇಳಕತ್ತಾರಲ್ಲ ಅಂದ್ರೆ ಎಲ್ಲಾ ಚೌಕಗಳು ಆಯತಗಳೇ, ಸರಿನಾ? ರೈಟ್. ಸೊ ಹಿಂಗಾಗಿ ಇದು ಉದ್ದ 20 ಮೀಟರ್, ಅಗಲ 20 ಮೀಟರ್. ಇದು ಕರೆಕ್ಟ್ ಐತೆ ಅಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡೋಣ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ 20 ಇಂಟು 20 ಮಾಡಿದ್ರೆ 400 ಬರಾಗತೈತಿ. ಆ ನಂತರ ಅದರ ಸುತ್ತಳತೆ 20 ಪ್ಲಸ್ 20 40 42 80 ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ನೆಕ್ಸ್ಟ್ 61ನೇ ಲೆಕ್ಕ. ಇದು ನೋಡಕ್ ಸ್ವಲ್ಪ ದೊಡ್ಡದದ್ರಿ. ಏನಪ್ಪಾ ಅಂತಂತಂದ್ರ ನಮ್ಗ ಇದು ಈಸಿಯಾಗಿ ಅರ್ಥ ಆಗ್ತೈತಿ. ನೋಡುವಂತ್ರಿ ಏನದ, ಇಂಧನ ಉಳಿತಾಯ ಮಾಡಲು, ವಾಯು ಮಾಲಿನ್ಯ ತಪ್ಪಿಸಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು 12 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿಗೆ ತಲುಪಲು ಸೈಕಲ್ ಓಡಿಸುತ್ತಾರೆ. ಓಕೆ ರೈಟ್. ಇಲ್ಲಿ ಏನೇನೇನೋ ಕೊಟ್ಟಿದ್ದಾರೆ, ನಮ್ಗೆ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಲ್ಲ ರೀ. ಇಂಪಾರ್ಟೆಂಟ್ ಇರೋದು ಏನಪ್ಪಾ ಅಂದ್ರ ಅವರ ಇರುವಂತ ಪ್ಲೇಸ್ ಇಂದ ಅವ್ರ ಇರುವಂತ ಆಫೀಸ್, ಅವ್ರು ಹೋಗುವಂತ ಆಫೀಸಿಗೆ ದೂರ ಎಷ್ಟದಂದ್ರ 12 ಕಿಲೋಮೀಟರ್ ಐತಿ. ಇಬ್ರು ವ್ಯಕ್ತಿಗಳಾದರ ಎ ಮತ್ತು ಬಿ. ಮುಂದೆ ಏನಾಗುತ್ತೆ, ಬಿ ಯ ಸೈಕಲ್ ಓಡಿಸುವ ಸರಾಸರಿ ವೇಗವು ಎ ಗಿಂತ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾಗಿರುವುದರಿಂದ ಬಿ ಯು ಕಚೇರಿಯನ್ನು ತಲುಪಲು ಎ ಗಿಂತ 30 ನಿಮಿಷ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಎ ಎಷ್ಟು ಸಮಯ ತಗೋತಾರ, ಸಾರಿ ಬಿ ಎಷ್ಟು ಸಮಯ ತಗೋತಾರ ಅಂತಂದ್ರ ಎ ಎಷ್ಟು ಸಮಯ ತಗೋತಾರಲ್ಲ ಅದಕ್ಕಿಂತ ಅರ್ಧ ಗಂಟೆ ಕಡಿಮೆ ತಗೋತಾರ ಅಂತ. ಹೆಚ್ಚಿಗೆ ಯಾರು ತಗೊಳಕತ್ತಾರ್ರಿ? ಹೆಚ್ಚಿಗೆ ಎ ತಗೊಳಕತ್ತಾರ, ಅವ್ರಿಗಿನ ಒಂದ್ ಅರ್ಧ ಗಂಟೆ ಕಡಿಮೆ ಬಿ ತಗೊಳಕತ್ತಾರ. ರೈಟ್. ಎ ಮತ್ತು ಬಿ ಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಇಲ್ಲಿ ಎದರದ ವ್ಯತ್ಯಾಸ ಕೊಟ್ಟಾರ್ರಿ? ಸಮಯದ ವ್ಯತ್ಯಾಸ ಕೊಟ್ಟಾರ. ಹಂಗಂದ್ರ ಅವ್ರಿಬ್ರು ಏನಪ್ಪಾ ಅಂತಂದ್ರೆ ಅಲ್ಲಿಂದ ತಮ್ಮ ಮನೆಯಿಂದ ಆಫೀಸಿಗೆ ಹೋಗಬೇಕಾದಾಗ ಎಷ್ಟು ಸಮಯ ತಗೋತಾರ ಅದ್ರ ಬಗ್ಗೆ ನಾವೇನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಕಣ್ಣಾಡ್ಸೋಣಂತೆ. ಓಕೆ ರೈಟ್. ದಟ್ ಅವರು ಹೋಗುವಂತಹ ದೂರ ಎಷ್ಟೈತಿ ಅಂತಂದ್ರ 12 ಕಿಲೋಮೀಟರ್ ಐತಿ. ಓಕೆ ನಮ್ಗೆ ಇಲ್ಲಿ ಬೇಕಾಗಿದ್ದೇನಂತಂದ್ರ ಸಮಯ ಬೇಕು. ಸಮಯ ಬೇಕಂದ್ರ ವೇಗದ ಬಗ್ಗೆ ನಾವು ತಲೆಗೆಡಿಸ್ಕೋಬೇಕು. ಹಂಗಂದ್ರ ಎ ಯ ವೇಗ ಎಕ್ಸ್ ಆಗಿರಲಿ. ಓಕೆ ಎ ಯ ವೇಗ ಎಕ್ಸ್ ಆಗಿರ್ಲಿ. ಹಂಗಂದ್ರ ಬಿ ಯ ವೇಗ ಏನಾಗತ್ರಿ? ಎ ಯ ವೇಗ ಎಕ್ಸ್ ಆಗಿತ್ತು ಅಂತಂದ್ರ ಬಿ ಏನ್ ಮಾಡಕತ್ತಾರ ಅಂತಂದ್ರ ಅವ್ರದ್ದು 2 ಕಿಲೋಮೀಟರ್ ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಓಕೆ ಇದು ನಾನು ಇದರದ್ದು ಅಳತೆ ಮಾನವನ್ನು ಬರಬಿಡ್ತೀನಿ. ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರಲಿ. ಹಂಗಂದ್ರ ಇವ್ರ ವೇಗ ಎಷ್ಟಾಗತ್ತಂದ್ರೆ 2 ಕಿಲೋಮೀಟರ್ ಹೆಚ್ಚಿಗೆ ಅಂದ್ರೆ ಎಕ್ಸ್ ಪ್ಲಸ್ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರ್ತತಿ. ಆಗ್ಬೋದಾ? ರೈಟ್. ಈಗ ನಮಗ ಕಾಲದ ಬಗ್ಗೆ ಮಾಹಿತಿ ಬೇಕು ಅಂತಂದ್ರ ಕಾಲಕ್ಕೆ ಸಂಬಂಧಪಟ್ಟಂಗ ನಾನು ಇಲ್ಲಿ ಸೂತ್ರ ಬರಬಿಡ್ತೀನಿ. ಕಾಲ ಇಸ್ ಈಕ್ವಲ್ ಟು ದೂರ ಅಪಾನ್ ವೇಗ. ರೈಟ್. ಎ ತೆಗೆದುಕೊಳ್ಳುವಂತ ಸಮಯ ಎಷ್ಟಾಗತ್ತಪ್ಪ ಅಂತಂತಂದ್ರೆ ದೂರ 12, ಅವ್ರ ವೇಗ ಎಕ್ಸ್. ಆ ನಂತರ ಬಿ ತೆಗೆದುಕೊಳ್ಳುವಂತ ಸಮಯ ಎಷ್ಟೈತಪ್ಪ ಅಂತಂತಂದ್ರೆ ದೂರ 12, ಅವ್ರದ್ದು ವೇಗ ಎಷ್ಟೈತೆ ಅಂದ್ರೆ ಎಕ್ಸ್ ಪ್ಲಸ್ 2. ಅವ್ರು ಎಷ್ಟು ಟೈಮ್ ತಗೋತಾರ ಅಂತಂದ್ರೆ ಇವ್ರಕಿನ ಅರ್ಧ ಗಂಟೆ ಕಡಿಮೆ ತಗೋತಾರೆ. ಸೊ ಇಲ್ಲಿ 30 ನಿಮಿಷ ಕೊಟ್ಟಾರ. ಅದ್ರ 30 ನಿಮಿಷವನ್ನ ನಾವು ಗಂಟೆ ಒಳಗೆ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಇದೇನಾಗತ್ತಂದ್ರೆ 1/2 ಆಗುತ್ತೆ. ಅಕಸ್ಮಾತಾಗಿ ನಾವು 30 ಬರ್ಕೊಂಡು ಮುಂದೆ ಹೋದ್ವಿ ಅಂತಂದ್ರೆ ನಮ್ಮ ಲೆಕ್ಕ ತಪ್ಪಾಗ್ತೈತಿ. ಸ್ವಲ್ಪ ಹುಷಾರಾಗಿರ್ಬೇಕು. ರೈಟ್. ಇವೆರಡು ಏನಪ್ಪಾ ಅಂತಂದ್ರೆ ಎಲ್ಸಿಎಂ ತೆಗಿರಿ, ಲಸಾ ತೆಗಿರಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಓಕೆ ಇದು ಬರಬೇಕು ಅಂದ್ರೆ ಎಕ್ಸ್ ಗೆ ಇನ್ನೂ ಏನ್ ಗುಣಿಸ್ಬೇಕು ಅಂತಂದ್ರೆ ಇದಕ್ಕ ನಾವು ಎಕ್ಸ್ ಪ್ಲಸ್ 2 ಮಾಡಬೇಕು. ಎಕ್ಸ್ ಪ್ಲಸ್ 2ರಿಂದ ಏನಪ್ಪಾ ಅಂತಂದ್ರೆ ಇದನ್ನ ಗುಣಿಸ್ಬೇಕು. ಇದು ಬರ್ಬೇಕಂದ್ರೆ ಇದಕ್ಕೆ ಇನ್ನೂ ಎಷ್ಟು ಗುಣಿಸ್ಬೇಕು ಅಂತಂದ್ರೆ ಎಕ್ಸ್ ಗುಣಿಸ್ಬೇಕು. ಸರಿನಾ? ಇವೆರಡು ಗುಣಿಸೋಣ. 12 ಇಂಟು ಎಕ್ಸ್ 12x ಪ್ಲಸ್ 12 24 ಮೈನಸ್ 12x ಇಸ್ ಈಕ್ವಲ್ ಟು 1/2. ಇಲ್ಲಿ 12x ಅದ, ಇಲ್ಲಿ ಮೈನಸ್ 12x ಅದ. ಇದೇನಾಗತ್ರಿ 0 ಆಗ್ತತಿ. ಇದು ಬಲಗಡೆ ತಗೊಂಡು ಹೋಗೋಣ. ಈ 2ನ್ನ ಎಡಗಡೆ ತಗೊಂಡ್ಬರೋಣ. ಏನಾಗತ್ರಿ 24/2 ಈ ಕಡೆ ಬಂದ್ರೆ ಇಂಟು 2 ಆಗುತ್ತೆ. ಇದು ಬಲಗಡೆ ಹೋದ್ರೆ x ಇಂಟು x ಪ್ಲಸ್ 2 ಗುಣ್ಲೆ 1 ಅಂದ್ರೆ ಅದೇ ಉತ್ತರ ಬಂದಿರ್ತೈತಿ. ಇವೆರಡು ಗುಣಿಸೋಣ. 24 48 x ಇಂಟು x ಅಂದ್ರೆ x ಸ್ಕ್ವೇರ್, x ಇಂಟು 2 ಅಂದ್ರೆ 2x. 48ನ ಬಲಗಡೆ ತಗೊಂಡು ಹೋಗೋಣಂತ್ರಿ. ಇದೇನಾಗುತ್ತೆ 0 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48. ಈ 0 ಈ ಕಡೆ ಬರೆಯೋದು ಬೇಡ, ಇದನ್ನ ಈ ಕಡೆ ಬರ್ಕೊಳ್ಳೋಣ. ಓಕೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನ್ ಇರ್ತೈತಿ 1 ಇರ್ತೈತಿ. ಇವೆರಡನ್ನು ಗುಣಾಕಾರ ಮಾಡೋಣ. ಇವೆರಡು ಗುಣಿಸಿದ್ರೆ ಏನ್ ಬರ್ತೈತಿ ಅಂದ್ರೆ ಮೈನಸ್ 48 ಬರ್ತೈತಿ. ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗ ಮಧ್ಯದ ಪದ ಬರಬೇಕು. ಮಧ್ಯದ ಪದ ಅಂದ್ರೆ ಏನಾದ್ರೆ ಇಲ್ಲಿ 2. ಓಕೆ ಗುಣಿಸಿದ್ರೆ 48 ಬರಬೇಕು, ಕೂಡಿಸಿದ್ರೆ ಕಳೆದ್ರೆ 2 ಬರ್ಬೇಕಂದ್ರೆ ಆ ನಂಬರ್ ಯಾವ್ರಿ ಈಸಿ ಅದರಿ. ಆ 2 ನಂಬರ್ ಯಾವಪ್ಪ ಅಂದ್ರೆ 8 ಮತ್ತು 6. 8 6 48. ಓಕೆ ಇಲ್ಲಿ ನಮಗೆ ಇದ್ರ ಹಿಂದೆ ಏನಾದ್ರೆ ಚಿಹ್ನೆ ಪ್ಲಸ್ ಅದ. ಹಂಗಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬರ್ತೈತಿ, ಸಣ್ಣ ಸಂಖ್ಯೆಯಿಂದ
ಮೈನಸ್ ಬರ್ತೈತಿ. ಓಕೆ, ಇವೆರಡು ಗುಣಿಸಿದ್ರೆ -48 ಬರ್ತ್ರಿ. 8 6 ಕಳೆದ್ರೆ 2 ಬರ್ತೈತಿ. ಹಂಗಂದ್ರೆ ಈ ಮಧ್ಯದ ಪದ ನಾವು ಯಾವ ರೀತಿ ಹುಡ್ಕೋಬಹುದು ಅಂದ್ರೆ +8x - 6x - 48 0. ಇವೆರಡರೊಳಗೆ ಏನ್ ಕಾಮ ತೆಗಿಬೋದ್ರಿ? x ಕಾಮ ತೆಗಿಬಹುದು. ಇಲ್ಲಿ ಒಂದ್ x ಹೊರಗಡೆ ಹೋದ್ರೆ ಇಲ್ಲೊಂದು x ಉಳಿತೈತಿ, ಇಲ್ಲಿ +8 ಆಗ್ತೈತಿ. ಇಲ್ಲಿ -6 ನಾವು ಕಾಮನ್ ತೆಗದ್ವಿ ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x. ಇಲ್ಲಿ ಆಲ್ರೆಡಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಬರ್ಕೊಳ್ಳೋಣ. 6 8 48 0. ಇವೆರಡರೊಳಗೆ ಕಾಮನ್ ಏನ್ರಿ? x + 8 ಕಾಮನ್ ಅದ. ಇಲ್ಲಿ ಏನು ಉಳಿತೈತಿ ಅಂದ್ರೆ x ಉಳಿತೈತಿ, ಇಲ್ಲಿ -6 0. ರೈಟ್, x + 8 0 ಆಗಿರ್ತೈತಿ. ಇವೆರಡು ಗುಣಾಕಾರ ಮಾಡಿ 0 ಬರ್ತಂದ್ರೆ ಮೊದಲೇದಾದ್ರೂ 0 ಆಗಿರ್ತೈತಿ, ಇಲ್ಲ ಅಂತಂದ್ರೆ ಇದು ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಈ 8 ಬಲ್ಗಡೆ ಹೋದ್ರೆ -8, ಈ 6 ಬಲ್ಗಡೆ ಹೋದ್ರೆ +6 ಆಗ್ತೈತಿ. ಓಕೆ, ನಮಗ x ಅನ್ನೋದು ಏನಪ್ಪಾ ಅಂತಂದ್ರೆ ವೇಗ. ಹಂಗಂದ್ರೆ ಇಲ್ಲಿ ನಮಗ ಇದು ಮೈನಸ್ ಒಳಗೆ ಇರ್ಲಿಕ್ಕಿಲ್ಲ, ಪ್ಲಸ್ ಒಳಗೆ ಇರಬೇಕು. ರೈಟ್, ಸೊ ದಟ್ ಎ ಯ ವೇಗ 6 ಕಿಲೋಮೀಟರ್ ಇದ್ರೆ ಬಿ ಯ ವೇಗ 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರ್ತೈತಿ. ಒಂದು ನಿಮಿಷ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಶ್ನೆಯನ್ನ ಓದ್ಕೊಳ್ಳೋಣ. ಏನಂದ್ರೆ ಅವ್ರು ಏನ್ ಕಂಡುಹಿಡಿದ್ರೆ ಎ ಮತ್ತು ಬಿ ಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ನಾವು ಕಂಡುಹಿಡಿದಿದ್ದು ವೇಗ ಅದ, ಸಮಯ ಅಲ್ಲ. ಓಕೆ, ಹಾಗಾದ್ರೆ ಓಕೆ, ಎ ಯು ತೆಗೆದುಕೊಳ್ಳುವ ಸಮಯ ಅಂದ್ರೆ ಕಾಲ ಇಸ್ಕೊಟ್ರಿ ಏನ್ರಿ? ದೂರಪಾನ ವೇಗ. ದೂರ ಅಂದ್ರೆ ಎಷ್ಟದ? 12 ಅದ. ಬಾಗ್ಲೆ ಎ ಎಷ್ಟು ಟೈಮ್ ತಗೋತಾರ್ರಿ? ಎಕ್ಸ್ ಅಂತಂದ್ರೆ 6 ಅದ. 6 1 2 6 1 6 6 2 12 ಸಾರಿ 2 ಗಂಟೆ ತೆಗೆದುಕೊಳ್ತಾರೆ. ಯಾರು? ಎ. ಬಿ ಯು ತೆಗೆದುಕೊಳ್ಳುವ ಸಮಯ, ಬಿ ಯು ತೆಗೆದುಕೊಳ್ಳುವ ಸಮಯ. ಓಕೆ, ಇವರು ದೂರ ಎಷ್ಟದ್ರಿ? 12 ಅದ. ಬಾಗ್ಲೆ ಕಾಲ ಎಷ್ಟೈತಿ ಅಂತಂದ್ರೆ ಸಾರಿ ವೇಗ ಎಷ್ಟೈತಿ ಅಂತಂದ್ರೆ ಅದು 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿಗೆ ಐತಿ. ಅಂದ್ರೆ ಇವ್ರದ್ದು 6 + 2 8 ಐತ್ರಿ. ಓಕೆ, 4 2 8 4 3 12 2 1 2 2 1 2. ಓಕೆ, ಇಲ್ಲ ಅಂತಂದ್ರೆ ಇದು 3 ಬಾಗ್ಲೆ 2 ಹಿಂಗೆ ಬರ್ಕೊಂಡ್ಬಿಡೋಣ. ಓಕೆ, 4 3 12 4 2 8 ಅಂದ್ರೆ 3 ಬಾಗ್ಲೆ 2 ಅಥವಾ 2 1 2 1 ಹೋಯ್ತು, 1.5 ಗಂಟೆ. ಓಕೆ, ಇಲ್ಲಿ ನಾವು ಎರಡನ್ನು ಹೋಲಿಸಿದ್ವಿ ಅಂದ್ರೆ ಇವ್ರು 2 ಗಂಟೆ ತಗೊಂಡ್ರೆ ಸಾರಿ ಎಲ್ಲಿ ಮಿಸ್ ಆಯ್ತ್ರಿ? 4 2 8 4 3 12. ಹಾ, ರೈಟ್. ಇವರು 1.5 ಗಂಟೆ ತಗೊಂಡ್ರೆ ಇವ್ರು 2 ಗಂಟೆ ತೊಗೊಳಕತ್ತಾರ. ಹಂಗಂದ್ರೆ ಇವ್ರು ಏನ್ ಮಾಡ್ಲಿಕ್ಕತ್ತಾರ್ರಿ? ಅರ್ಧ ಗಂಟೆ ಬಿ ಲಗುನ ಮುಟ್ಟಾಕತ್ತಾರ. ಓಕೆನಾ? ರೈಟ್, ಸೊ ನಾವಿಷ್ಟು ಕಷ್ಟಪಡುವಂತ ಅವಶ್ಯಕತೆ ಇದಿಲ್ರಿ. ಇನ್ನೂ ನಿಮ್ಗೆ ಈಸಿ ಮೆಥಡ್ ಹೇಳ್ತೀನಿ. ಏನಂತಂದ್ರೆ ಇಲ್ಲಿ ನಾವು ಕಾಲದ ಬಗ್ಗೆ ತಗೊಂಡಿವಲ್ಲ, ನೀವು ಅದ್ರ ಬದಲಿ ವೇಗವನ್ನ ನೀವು ಲೆಕ್ಕ ತಗೊಂಡ್ರಿ ಅಂತಂದ್ರೆ ನಿಮ್ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಲ ಸಿಕ್ಕಿರ್ತೈತಿ. ಓಕೆ, ರೈಟ್. ಸೊ ದಟ್ ಅದು ಏನಪ್ಪಾ ಅಂದ್ರೆ ಈಸಿ ಆಗಿರುವಂತ ಮೆಥಡ್ ಆಗಿರ್ತೈತಿ. ಸರಿನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇವು 58 ರಿಂದ 61 ತನಕ ಏನಪ್ಪಾ ಅಂದ್ರೆ ಲೆಕ್ಕಗಳಾಗಿದ್ವು. ಇನ್ನು ಏನಪ್ಪಾ ಅಂತಂದ್ರೆ 4 ಲೆಕ್ಕದವ್ರಿ 62 ರಿಂದ 65 ತನಕ. ಅವನ್ ಏನಂತಂದ್ರೆ ಮುಂದಿನ ವಿಡಿಯೋದೊಳಗ ಡಿಸ್ಕಸ್ ಮಾಡೋಣಂತ. ಓಕೆ, ನಾನು ಇಲ್ಲಿವರೆಗೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರ ಅವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನ ನಾನು ಮಾಡಿರ್ತೇನೆ. ಸರಿನಾ? ರೈಟ್, ಸೊ ದಟ್ ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ನೆನಪುಳಿಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ.